ನೀವು ಕಟ್ ಮಾಡಿ ವ್ಯತ್ಯಾಸ ಇದು ಬೆಟರ್ ಅನಿಸುತ್ತೆ, ಅದು ಸರಿ. ಬಟ್ ಇಷ್ಟು ಇದೆ ಅಷ್ಟೇ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಈಗ ಒಬ್ಬ ಜಮೀನಲ್ಲಿ ಕೆಲಸ ಮಾಡಿ ಊಟ ಮಾಡಿ ಬದುಕೋದು ಸಾಕಷ್ಟಿದು, ಈಗ ಸಿಟಿಯಲ್ಲಿ ಬೆಳೆದಂಥ ಮನುಷ್ಯನಿಗೆ ಸಾಕಷ್ಟಿದೆ. ಏನು ವ್ಯತ್ಯಾಸ ಇದೆ? ಹಾಂ, ನೀವು ಏನು ಅನಿಸುತ್ತಂದ್ರೆ ಬೇಗ ಬೆಳೀಲಿ, ದಪ್ಪ ಆಗಲಿ, ಹೈಟ್ ಆಗಲಿ ಅಂತ ಏನು ಮಾಡ್ತಾರೆ, ನೀರು. ಅದು ಈ ಬೆಳವಣಿಗೆ ಒಳಗೆ ಚೆಲ್ಲ ಅವು ಹಿಂಗಿರ್ತಾವಲ್ಲ ಚೆಲ್ಲ, ನೀವು ಹೆಂಗೆ ನೀರು ಜಾಸ್ತಿ ಕೊಡ್ತಿರಲ್ಲ, ನೀವು ಲೂಸಾಗಿ ಹೋಗ್ತದೆ. ಅದು ಏನಾಗುತ್ತೆ ಅಂದರೆ ನೀವು ಟೈಟಾಗಿ ಆಗ್ತದೆ. ಟೈಟಾಗಿ ಎಷ್ಟಾಗುತ್ತಲ್ಲ ಅವಾಗ ಅದ್ರ ವಜನ್ ಬರುತ್ತೆ. ಇಲ್ಲ ಪ್ರಾಣಿ ಅದಕ್ಕೆ ಗಲ್ಫೂಟ ಅಂತ ಹೇಳ್ತಾರೆ. ಒಂದು ಗಲ್ಫೂಟ ಅಂದರೆ ಏನು? ಈಗ ಒಂದು kg ಎಷ್ಟು ಉದ್ದ ಎಷ್ಟು ಅಗಲ ಇದ್ದಿದ್ರೆ ಒಂದು ಗಲ್ಫೂಟ ಆಕೈತಿ. ಅದು ಇದು ಭಾಳ ಉದ್ದ ಅಗಲ ಬೇಕು, ಅದು ಕಡಿಮೆ ಬೇಕು, ಅವಾಗ ಅದಕ್ಕೆ ಬೆಲೆ ಇರುತ್ತೆ. ಇವೆಲ್ಲ ಒಂದು ಪರಿಸರದಲ್ಲಿ ಒಂದು ರೀತಿಯಿಂದ ಇರುತ್ತೆ. ಅದನ್ನು ನಾವು ಈಗ ಏನು ಮಾಡ್ತೇವೆ ಅಂದರೆ, ಅವರು 4,000 ಗಿಡ ಹಚ್ಚಿರ್ತಾರೆ ಒಂದು ಎಕರೆಗೆ ಮೊದಲು ಹಚ್ಚುವಾಗ. 40 ವರ್ಷಕ್ಕೆ ಕಡಿಯುವಾಗ 40 ಗಿಡ ಇದೆ. ವರ್ಷ ಒಂದೊಂದು ಸ್ಟೇಜಲ್ಲಿ ತೆಗಿತಾ ಅಂದರೆ ಒಂದಕ್ಕೊಂದು ಯಾವ್ಯಾವ ತಗ್ತಾ ಇದಾವಲ್ಲ ಅವಾಗ ತೆಗಿತಾ ಇರ್ತಾರೆ. ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಮಾರ್ಕೆಟ್ ವ್ಯಾಲ್ಯೂ. ಯಾಕಂದ್ರೆ 40 ವರ್ಷ ಕಾಯ್ಬೇಕಲ್ಲ, ಮತ್ತು ಆದಾಯ ಬೇಕಲ್ರಿ. ವಾಚರ್ ಅಂತ ಇರ್ತಾರೆ, ಗಾರ್ಡ್ ಅಂತ ಇರ್ತಾರೆ, ಅವ್ರ ಪಗಾರ ಹೆಂಗೆ ಕೊಡ್ತೀರಾ? ಅಲ್ಲ, ಈಗಿನಂಗೆ ಟ್ಯಾಕ್ಸು ಅವಾಗಿನ ಎಲ್ಲದಕ್ಕೂ ಒಂದು ಇಂಡಸ್ಟ್ರಿ ಐತಿ, ಅದಕ್ಕೆ ಟ್ಯಾಕ್ಸ್ ಹಾಕ್ಬೇಕು, ಇದಕ್ಕೆ ಟ್ಯಾಕ್ಸ್ ಹಾಕ್ಬೇಕು ಅಂತ. ಹಪ್ತೆ ಅಂದರೆ ಬರೀ ಜಮೀನ್ ಮೇಲೆ ಹಾಕ್ಬೇಕಲ್ಲ, ಅವರು ರೈತರ ಮೇಲೆ ಹಾಕ್ಬೇಕಲ್ಲ. ಎಷ್ಟು ಹಾಕ್ತಾನೆ ಅವನು? ಅದಕ್ಕೆ ಒಂದು ಪದ್ಧತಿ ಇದೆ. ಅದನ್ನು ನೋಡಿಕೊಂಡು ನಾವೀಗ ಏನೇನೋ ಮಾಡಕ್ಕೆ ಹೋಗ್ತೀವಿ. ಒಂದು ಏನಾಗಿದೆ ಅಂದರೆ ಒಂಥರ ಅರ್ಧಂಬರ್ಧ ಕಲಿಸೋದು. ಪೂರ್ತಿ ಜಾಂಡ್ರು ಅಲ್ಲ, ಪೂರ್ತಿ ದಡ್ರು ಅಲ್ಲ. ಅಲ್ಲೊಬ್ಬ ಒಂದು ಇಟ್ಟು ಕೇಳ್ತೇವೆ, ಇಲ್ಲೊಂದು ಒಂದು ಇಟ್ಟು ಕೇಳ್ತೇವೆ. ನನ್ಗೆ ಗೊತ್ತಾಯ್ತು, ನೀ ಏನು ಹೇಳ್ತೀವೋ ನಮ್ಗೆ ಗೊತ್ತೈತಿ. ಈಗ ಕೇಳೋರು ಭಾಳ ಕಡಿಮೆ ಇದ್ದಾರೆ, ಹೇಳೋರು ಭಾಳ ಮಂದಿ ಇದ್ದಾರೆ. ಒಂದನೇದು. ಎರಡನೇದ್ದು, ಹೇಳೋರ್ಕಿಂತ ಈಗ ಇನ್ನೊಂದು ಏನಾಗೈತೆ ಅಂದರೆ, ಈಗಿಲ್ದ ಬದುಕೇ ಇಲ್ಲ. ಒಂದು ಊಟ ಬಿಡಬಹುದು, ಈಗಿಲ್ಲ ಆಯ್ತಾ. ಅವಾಗ ಏನೋ ಒಂದು ಕಷ್ಟಪಟ್ಟಿರ್ತೈತಿ. ಈಗ ವಾಟ್ಸಪ್ಪಲ್ಲಿ ನೋಡು, ಗೂಗಲಲ್ಲಿ ನೋಡು, ಎಲ್ಲ ಸಿಗ್ತೈತಿ. ಯಾವ್ಯಾವ ಎಷ್ಟೆಷ್ಟು ಹಾಕ್ತಾನೋ. ನನಗೇನೋ ನನ್ನ ಹೆಸರು ಬರ್ತೈತೆ ಅಂತ ಏನಾದ್ರು ಹಾಕ್ಬೋದು. ಎಷ್ಟು ಮಂದಿ ಗೊತ್ತಿರುತ್ತೀವಿ ಸರಿ ತಪ್ಪು ಹೀಗೆಲ್ಲ ಆಗಿ ಮಾಹಿತಿಗಳು ಏನಾಗ್ತಾ ಇದೆ ಅಂದರೆ, ಸರಿಯಾದ ಮಾಹಿತಿಗಳು. ಆಮೇಲೆ ಈಗ ನೀವು ಇಲ್ಲಿ ತಿಪ್ಪೆ ಮಾಡಿದ್ದೀರಿ, ಇದು ತಿಪ್ಪೆ ಅಂತ. ಈಗ ನಿಮ್ಗೆ ಏನಾಗಿದೆ ಅಂದರೆ, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಇದಕ್ಕೆ ಹಾಕಿದ್ರೆ ಏನು ಉಪಯೋಗ? ತಿಪ್ಪೆ ಯಾವ ಥರ ಮಾಡೋದು? ತಿಪ್ಪೆ ಅಂದರೆ ದೇವರ ಮನೆಗಿಂತ ಶ್ರೇಷ್ಠ ಅದು. ನಿಮ್ಗೆ ಗೊತ್ತಿದೆಯಾ? ದಸರಾ ದೀಪಾವಳಿ ಟೈಮಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡ್ತಾರೆ. ಈಗ ಯಾರು ಮಾಡ್ತೀರಿ? ಅಲ್ಲಿ ಕುತ್ಕೊಂಡು ಹೋಗಿ ಊಟ ಮಾಡಬೇಕು ಅಂತ ಶ್ರೇಷ್ಠವಾದ ಪ್ಲೇಸ್ ಅದು. ಅಂಥದಕ್ಕೆ ನಾವೀಗ ಏನು ಯಾವುದಕ್ಕೆ ಬೆಲೆ ಕೊಡಬೇಕು, ಯಾವುದಕ್ಕೆ ಬೆಲೆ ಕೊಡಬಾರ್ದು? ಏನು ತಿಪ್ಪಗೊಬ್ಬರ ಇರಲಿಲ್ಲ, ಒಂದು 500 ರೂಪಾಯಿ ಕೊಟ್ಟರೆ ಒಂದು ಚೀಲ ಯೂರಿಯಾ ಬರ್ತದೆ, ಹೋಗ ಹಾಕೋಗ. 500 ರೂಪಾಯಿ ಬೆಲೆ ಗೊತ್ತಿಲ್ಲ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈಗಿನ ಪದ್ಧತಿ ನೋಡಿದ್ರೆ ಭಾಳ ದುಃಖ ಅನಿಸುತ್ತೆ. ನಾನು ಏನು ಮಾಡ್ತಿದ್ದೆ, ಯಾಕೆ ಮಾಡ್ತಿದ್ದೆ, ಏನಯ್ಯ ನಾವು ಮುಂದಿನ ಜನ್ಮದ ಅಂದರೆ ನೋಡಿ, ಪ್ರತಿಯೊಂದು ಪ್ರಾಣಿ ಒಂದು 10 ದಿವಸಕ್ಕೆ ಬದುಕ್ಬೋದು, ಒಂದು 20 ಹುಟ್ಟಿ ಈಗ ಸಾಯ್ಬೋದು, ಒಂದು 1000 ವರ್ಷ ಬದುಕ್ಬೋದು. ಅದಕ್ಕಿಂತ ಜಾಸ್ತಿ ಬದುಕುವಂಥ ಪ್ರಾಣಿ ಯಾವುದೂ ಇಲ್ಲ, ಪಕ್ಷಿನೂ ಇಲ್ಲ, ಯಾವ ಜೀವಿನೇ ಇಲ್ಲ. ಹುಟ್ಟಿಂದ ಒಂದಿನ ಸಾಯ್ತಿತ್ತು ಅನ್ನೋದು ಗ್ಯಾರಂಟಿ ಅಂತ ತಿಳ್ಕೊಂಬಿಡಿ. ಅಂಥದ್ರೊಳಗೆ ನಾವು ಏನು ಮಾಡಿ ಏನು ಸಾಧಿಸ್ತೇವೋ ಗೊತ್ತಿಲ್ಲ. ಆಯಿತಾ? ಏನಪ್ಪ ಅಂದರೆ, ಆಯಿತು ಒಳ್ಳೆ ರೀತಿಯಿಂದ ಬದುಕಿದ 4 ಮಂದಿ ಒಳ್ಳೆ
ರೀತಿಯಿಂದ ಮಾಡಲ್ಲ ಇನ್ನೊಬ್ಬ